ಸಿಎಂ ಕುರ್ಚಿ ಉಳಿಸಿಕೊಳ್ಳೋಕೆ ಏನೇನೋ ಪಾಪದ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾಡ್ತಿರೋದೆಲ್ಲ ಡೈವರ್ಟಿನ ಕೆಲಸ. ಜನವರಿಯಿಂದ ಮೋದಿ ನೇತೃತ್ವದ ದೇಶದ ಜನಗಣತಿ ಆಗತ್ತೆ. ಜಾತಿ ಗಣತಿ ವಿಚಾರಕ್ಕೆ ಈ ರೀತಿ ಸಂಸದರಾಗಿರುವಂಥ ವಿ ಸೋಮಣ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ಮಾಡೋಕ್ಕೆ ಅವರಿಗೆ ಆಗ್ತಾ ಇಲ್ಲ. ಕಾಂತರಾಜು ಕಮಿಟಿ ವರದಿ ಏನಾಯಿತು ಇವರದ್ದು ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರು ಕುರ್ಚಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಪಾಪದ ಕೆಲಸ ಮಾಡ್ತಾವ್ರೆ. ಜನವರಿಯಿಂದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಜನಗಣತಿಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಇದೆ. ಅದಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಕಾಂತರಾಜ್ ಕಮಿಟಿ ಸೆಷನ್ ಏನಾಯಿತು ಇವ್ರದ್ದು, ಮತ್ತು ಹೈಕೋರ್ಟಿನ ಆದೇಶ ಏನಾಗಿದೆ, ಇವೆಲ್ಲವೂ ಕೂಡ ಇದೆ. ಪಾಪದ ಕೆಲಸಕ್ಕೆ ಏನಾಗ್ತದೆ, ಸಣ್ಣ ಪುಟ್ಟ ಇದಾಗ್ಬೋದು, ಇದರಿಂದ ಏನೇನೂ ಆಗೋದಿಲ್ಲ. ಒಂದು ಜನಗಣತಿ ಮಾಡ್ತಾಯಿದ್ದಾರೆ. ಆಯಾ ಸಮಾಜಗಳು ಎಚ್ಚರಿಕೆಯಿಂದ ಆ ಜನಗಣತಿಲಿ ನಾವೆಲ್ಲ ಒಂದು ಕಡೆ ನಮ್ಮ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಆಗಬೇಕಾಯ್ತದೆ. ಇದು ಕೊಡಲಿಲ್ಲ ಅಂದರೂ ಕೂಡ ಮುಂದೆ ಬರ್ತಾಯಿದೆ ಭಾರತ ಸರ್ಕಾರ ಮಾಡೋದು, ಅವತ್ತಾದರೂ ಕೊಡಲಿ. ಸಿದ್ದರಾಮಯ್ಯನವ್ರು ಕುರ್ಚಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಪಾಪದ ಕೆಲಸ ಮಾಡ್ತಾವ್ರೆ. ಜನವರಿಯಿಂದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಜನಗಣತಿಯನ್ನು ಮಾಡೋದಕ್ಕೆ ಈಗ